ಕಟ್ಟಪಾಡಿ ಬೀಚಿಗೆ ಬಂದಿದ್ದೇವೆ. ಕಾಗೆಗಳು ಹಾರ್ತಿವೆ, ನಾಯಿಗಳು ಓಡ್ತಿವೆ. ನನ್ನ ಕುಂದೆ ನೋಯ್ತಿದೆ. ಹೌದು, ಕುಂದೆ ಬಾರಿ ನೋಯ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಎಷ್ಟು ಬಂಡೆ ಕಲ್ಲುಗಳಿವೆ ಲೆಕ್ಕ ಮಾಡೋಣ ಬನ್ನಿ ಫ್ರೆಂಡ್ಸ್. ಮಕ್ಕಳೆಲ್ಲ ತುಂಬಾ ಜಾಗರೂಕತೆಯಿಂದ ಬರಬೇಕು. ಸ್ವಲ್ಪ ಮಿಸ್ ಆದರೂ ನಮ್ದು 50,000 ಕ್ಯಾಮರಾ ಒಳಗೆ ಹೋಗ್ತದೆ. ನನಗೆ ಅಮ್ಮ ಸಿಗ್ತದೆ 50,000 ಕ್ಯಾಮರಾ ಬಿಟ್ಟು ನನ್ನಾಗಿದ್ರು ನಮ್ಮದೆಲ್ಲ. ಓ, ಈ ಥರ ಎಲ್ಲ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನಿದ್ರೆ ಹೋಯ್ತು. ನೋಡ್ತಿರ್ಬೋದು ಸನ್ಸೆಟ್ ಆಗ್ತಾ ಇದೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ದಂತ ಲವ್ ಸ್ಟೋರಿ ಇಲ್ಲ, ನಮ್ಮ ಫ್ರೆಂಡ್ ಇದ್ದಪ್ಪ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಯಾರದು? ಮುಂದಪ್ಪ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸ್ನೇಹಿತನ ಸ್ಟೋರಿ. ಸ್ಟೋರಿ ಅಂದ್ರೆ ಒಂದು ಮತ್ತೊಬ್ಳಿದ್ಲು ಲೈಫಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡಿದವ್ರು. ಎಲ್ಲ ಆಯ್ತು, ಲವ್ ಎಲ್ಲ ಅಂದ್ರೆ ಇವಾಗ ಪ್ರಪೋಸ್ ಮಾಡಿದ, ಅವ್ರಿಗೆ ಇಷ್ಟ ಉಂಟು. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಅವ್ರಿಗೆ ಲವ್ ಇಷ್ಟ ಇಲ್ಲ. ಇಷ್ಟ ಇದ್ದಾನೆ, ಲವ್ ಇಷ್ಟ ಇಲ್ಲ. ಸಮಸ್ಯೆ ಇದೆ, ಸಮಸ್ಯೆ ತುಂಬಾ ಇದೆ ಸ್ನೇಹಿತರೆ. ಅದೇ ಸಮಸ್ಯೆ. ಅವ್ರಿಗೆ ಇಷ್ಟ, ಇವನಂದ್ರೆ ತುಂಬಾ ಇಷ್ಟ, ಪಂಚಪ್ರಾಣ. ಆದ್ರೆ ಇವನ ಮದುವೆ ಆಗುದಿಲ್ಲ, ಲವ್ ಮಾಡಿ. ಅವ್ರಿಗೆ ಲವ್ ಇಷ್ಟ ಇಲ್ಲ. ಅದಕ್ಕೇನು ಲಾಜಿಕ್ ಸ್ನೇಹಿತರೆ ಹೇಳಿ, ನೀವೇ ಹೇಳಿ. ಲಾಜಿಕ್ ಇಲ್ಲ, ಅದಕ್ಕೆ ಲಾಜಿಕ್ ಇಲ್ಲದ ಒಂದು ರೀಸನ್. ಒಂದು ಮೂವಿ ನೋಡಿ ಎಣಿಸ್ಬೇಕಷ್ಟೇ, ಇದೇ ಲವ್ ಅಂತ. ರಿಯಲ್ ಲೈಫಲ್ಲಿ ಲವ್ ಅನ್ನೋದು ಯಾವುದೂ ಇಲ್ಲ, ಅದೆಲ್ಲ ಬರೀ ಬುರುಡೆ ಅಷ್ಟೇ. ನೀವು ಲವ್ ಎಲ್ಲ ಮಾಡುವಾಗ ಒಂದು 100 ಸಲ ಯೋಚನೆ ಮಾಡಿ. ಮೂವಿಯನ್ನು ನೋಡಿ ಇನ್ಸ್ಪಿರೇಷನ್ ತಗೋಬೇಕು. ನೀವು ಲವ್ ಮಾಡುವಾಗ ಲವ್ ಮಾಡಬೇಕು ಅಂತ ಅನಿಸಿದ್ರೆ 100 ಸಲ ಯೋಚನೆ ಮಾಡಿ ಲವ್ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ. ಬಿಕಾಸ್ ನೀವು ಲವ್ ಮಾಡಲೇಬಾರ್ದು, ಅದು ಫ್ಯಾಕ್ಟ್. ಗೊತ್ತಾಯ್ತಾ? ಬಾಯ್ಸ್ ಏನಂದ್ರೆ ಸ್ವಲ್ಪ ಕ್ಲೋಸ್ ಆದರೆ ಮತ್ತೊಂದು ಸ್ವಲ್ಪ ಅಂದರೆ ಅವರು ರಿಯಲ್ ಆಗಿ ಲವ್ ಮಾಡ್ತಾರೆ. ಅದಾದ ನಂತರ ಅವ್ರು ತಲೆಗೆ ಬರೋದು ಮದುವೆ. ಬಟ್ ಹುಡುಗಿಯರಿಗೆ ಹಾಗಲ್ಲ. ನಾವು ನಮ್ಮದು ಎಲ್ಲ ಮಾತುಕತೆ ಆದಮೇಲೆ ನಾವೊಂದು ಫೈನಲೈಸ್ ಮಾಡ್ತೇವೆ, ಇವಳೇ ನಮ್ಮದು ಲೈಫ್ ಪಾರ್ಟ್ನರ್ ಅಂತ. ಬಟ್ ಅವಳಿಗೆ ಹೋಗಿ ಪ್ರಪೋಸ್ ಮಾಡುವಾಗ ಈಗ ಪ್ರಪೋಸ್ ಆಗಿದ್ರು, ಲವ್ ಮಾಡ್ತಾ ಇದ್ರು ಸಹ ಅಷ್ಟೇ. ಪ್ರಾಬ್ಲಮ್ ಏನಂದ್ರೆ ಅವರಿಗೆ ತುಂಬ ಪ್ರಾಬ್ಲಮ್ ಇದೆ. ಇರಲಿ, ನಾವು ಯಾರನ್ನು ಜನರಲ್ ಆಗಿ ಒಂದು ಹೇಳಿದ್ದೆ ಅಷ್ಟೇ, ಯಾರನ್ನ ಒಂದು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇಲ್ಲ. ನಾವು ಯಾರಿಗೂ ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಪ್ರೀತಿ ವಿಷಯದಲ್ಲಿ ಪ್ರೀತಿ ತಾನಾಗೆ ಬರಬೇಕು, ತಾನಾಗಿ ಒಳಗೆ ಹುಟ್ಟಬೇಕು. ಅದು ಪ್ರೀತಿ ಅನ್ನೋದು ಹೂಸ್ ಥರ, ಗಟ್ಟಿ ಹಿಡ್ಕೊಳಕ್ಕಾಗಲ್ಲ. ಹೋಗ್ತೇನೆ ಅಂದಾಗ ಬಿಟ್ಟು ಬಿಡಬೇಕು. ಬೇರೆ ಅಂದರೆ ಎಂತ ಹೇಳೋದು, ಆನ್ ದ ವೇ ಬೇರೆಯವ್ರ ವೆಯ್ಟ್ ಮಾಡ್ತಾ ಇರ್ತಾರೆ. ಆನ್ ದ ವೇ ಅದಕ್ಕೆ ಲೈಕ್ ಬೇರೆಯವರು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ನಾವು ಅಲ್ಲಿ ಹೋಗಿ ನಾವು ಸಹ ವೆಯ್ಟ್ ಮಾಡುವ. ಲೈಕ್ ಬಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಮಗೆ ಯಾವ್ದು ಕರೆಕ್ಟ್ ಬಸ್ ಅನಿಸುತ್ತೋ ಆ ಬಸ್ಸಲ್ಲಿ ಹೋಗ್ಬೇಕು ನಾವು. ಆದರೆ ಕೆಲವು ಬಸ್ಗಳೇ ರೂಟಲ್ಲಿ ಹೋಗೋದಿಲ್ಲ, ಮತ್ತು ಕೆಲವು ಬಸ್ ರಶ್ ಇರ್ತದೆ. ನಾವು ಆಲ್ರೆಡಿ ಹೋಗೋಕ್ಕಿಂತ ಮುಂಚೆ ತುಂಬ ಜನ ನಿಂತಿರ್ತಾರೆ, ಕ್ಯೂವಲ್ಲಿ ನಿಂತಿರ್ತಾರೆ, ಹುಡುಗರು ಇರ್ತಾರೆ. ಹಾಗಾಗಿ ಆ ಬಸ್ಸೆಲ್ಲ ಹತ್ತು ಬರುತ್ತೆ ನಾವು. ಓಕೆ, ಯಾವ್ದು ಸ್ವಲ್ಪ ಖಾಲಿ ಇರ್ತದೆ, ನಮಗೆ ಒಂದು ಕನ್ವೀನಿಯನ್ಸ್ ಇರ್ತದೆ, ಆ ಖಾಲಿ ಬಸ್ ಹತ್ಕೊಂಡು ನಾವು ಸೀದಾ ಹೋಗ್ಬೇಕು. ಸುಮ್ಮನೆ ರಶ್ ಇದ್ದ ಬಸ್ಸಲ್ಲಿ ಹೋಗಿ ಸುಮ್ಮನೆ ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಬೇಕಾ? ನಮ್ಮದು ಟೈಮ್ ರಶ್ ಬಸ್ಸಲ್ಲೆಲ್ಲ ಒಳ್ಳೆಯವರು ಬರುವುದಿಲ್ಲ. ಕೆಲವೆಲ್ಲ ಇರ್ತಾರೆ, ಯಾವ್ದಾದ್ರು ಒಂದು ಇರ್ತವೆ, ಯಾವುದಾದ್ರೂ ಒಂದು ಬರ್ಗೆಟ್ಟ ಭಗ್ನ ಪ್ರೇಮಿಗಳು. ಅವರು ಭಗ್ನ ಪ್ರೇಮಿಗಳೇ. ಹಾಗಾಗಿ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ. ನೋಡ್ತಿರ್ಬೋದು. ಇದೆ ಕಟ್ಪಾಡಿ ಬೀಚ್. ನಮ್ಮ ಕಟ್ಪಾಡಿ, ನಮ್ಮ ಊರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.